ಹಾಯ್ ಗೈಸ್, ಎಲ್ಲ ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಂಗೆ ಫಾಲೋ ಮಾಡಿ. ಇದು ಮೊನ್ನೆ ನಾನು ಗಿಡಗಳನ್ನು ಕೊತ್ತಂಬರಿ ಬೀಜ, ಮೆಂತ್ಯ ಬೀಜ ಎಲ್ಲ ಹಾಕಿದ್ನಿ ಅಂತ ಹೇಳಿದ್ನಲ್ವ. ಇದು ನೋಡಿ, ಮೆಂತ್ಯ ಬೀಜ ಎಷ್ಟು ಚೆನ್ನಾಗಿ ಮೊಳಕೆ ಹೊಡೆದಿದೆ. ಇದು ಕಮಲದ್ದು, ಇದು ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಇದು ಸುಗಂಧರಾಜ ಗಿಡ, ಮತ್ತು ಇದು ಸರ್ವಸಿದ್ಧಿ, ತುಳಸಿ ಇದು ಗಿಡ. ಅದು ಮತ್ತು ಇದು ಅಷ್ಟೇ ಸರ್ವಸಿದ್ಧಿ ಗಿಡ. ಇದೆಲ್ಲನೂ ಇದು ನೋಡಿ, ನಮ್ಮ ಮನೆ ಮುಂದೆ ಮಾವಿನ ಗಿಡ. ಮತ್ತು ಈ ಕಡೆ ತೋರಿಸ್ತೀನಿ ಬನ್ನಿ. ಇದು ಬನಾನಾ ಊರಿನಿಂದ ತಂದಿದ್ದಂತ ಹೇಳಿದ್ನಲ್ವ. ಇದು ಏಲಕ್ಕಿ ಬಾಳೆ ಗಿಡ. ಇದು ಅಲೋವೆರಾ. ಇದು ಮಲ್ಲಿಗೆ ಗುಂಡು ಮಲ್ಲಿಗೆ ಗಿಡ ಅಂತೀವಲ್ಲ ನಾವು, ಅದು. ಮತ್ತು ಇದು ಮನಿ ಪ್ಲ್ಯಾಂಟ್. ಇಷ್ಟು ಹೈಟಿಗೆ ಬಂದಿದೆ. ಇದನ್ನು 1-1.5 ವರ್ಷದಿಂದ ನಾನು ಬೆಳೆಸ್ತಾ ಇದ್ದೀನಿ. ಇದು ಏನೋ ಹೆಸರು ಹೇಳ್ತಾರೆ, ಆದರೆ ಗೊತ್ತಾಗ್ತಿಲ್ಲ ನನಗೆ. ಮತ್ತು ಇದು ಕಸ ಎಲ್ಲ ಗುಡಿಸಿ ಇದನ್ನು ಎಲ್ಲ ಮಾಡಿದ್ದೀನಿ. ಹೊಸ ಮಣ್ಣು, ಹಳೆ ಮಣ್ಣು ಎತ್ತಾಕಬೇಕಾಗಿತ್ತು, ಎತ್ತಾಕಲಿಲ್ಲ. ಅದೇ ಇವಾಗ ಇದೆಲ್ಲ ನನಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳೋಕ್ಕೆ ಇದಾಗ್ತಿಲ್ಲ. ಅವೆಲ್ಲ ಮೊಳಕೆ ಹೊಡೆದು ಇದು ಮಾಡ್ದಂಗೆ ನಾವು ಗಿಡ ನಾಟಿದ್ವಿ ಅಂತ. ಇದು ನೋಡಿ, ನಮ್ಮ ಮನೆ ಮುಂದೆ ಎಂಟ್ರೆನ್ಸ್ದು ನಮ್ಮ ಪಕ್ಕದ ಮನೆ ಆಂಟಿ ನಾವು ಇಬ್ಬರೂ ಸೇರಿ ಜೊತೆಯಲ್ಲಿ ಇಡ್ತಾಯಿದ್ದೀವಿ. ಇದು ನಮ್ಮದು. ಇವಾಗ ನಾನು ಇದು ಮನೆ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ. ಇದು ಸ್ನೇಕ್ ಪ್ಲ್ಯಾಂಟು. ಇದು ಅಷ್ಟೇ ತಗೊಂಡು 1 ಇಯರ್ ಆಗಿದೆ. ಇದು ಒಂದು 6 ಮಂತ್ಸು. ಇದು ಒಂದೇ ಜೊತೆಲಿ ಒಣಿದ್ದು ಗಿಡ. ಅದು ಯಾಕೋ ಒಣಗೋಗ್ಬಿಟ್ಟಿದೆ, ಸ್ವಲ್ಪ ಎಲೆ ಬಾಡ್ದಂಗಿದೆ. ಇದು ನೋಡಿ, ಇದು ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ನಾಟಿರೋದು ಗಿಡ. ಈ ಗಿಡಗಳೆಲ್ಲ ಆ ಆಂಟಿನಿಗೂ ತುಂಬ ಕ್ರೇಜ್ ಇದೆ ಗಿಡ. ಇದು ನಮ್ಮ ಮನೆ ಮುಂದೆ ಮನಿ ಪ್ಲ್ಯಾಂಟ್. ಈ ಥರ ನಾನು ಇದು ಬೆಳೆಸ್ಕೊಂಡಿರೋದು. ಈ ಥರ ಅಂದರೆ ಹಬ್ಬಲಿ ಅಂತೇಳಿ ನಮ್ಮ ಮನೆ ಮುಂದೆ. ಅದೇನೋ ಒಂಥರ ನನಗೆ ಖುಷಿ, ಗಿಡ ಮರಗಳನ್ನೆಲ್ಲ ಬೆಳೆಸಬೇಕು, ಗಿಡಗಳೆಲ್ಲನೂ ತೋಟ ಮಾಡಬೇಕು ಅನ್ನೋ ಇದು ಅಗ್ರಿಕಲ್ಚರ್ ಮಾಡಬೇಕಂತ. ಮಾವಿನಕಾಯಿಗಳೇನು ಬಿಡಲ್ಲ. ಇದು ನಮ್ಮ ಮನೆಯದು ಎಂಟ್ರೆನ್ಸ್. ಇದು ತಿರುಗಿ ಮತ್ತು ಇದು 2 BHK ಫ್ಲ್ಯಾಟ್. ಇದು ಇಲ್ಲಿ ನಾವು ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ಇದು ದೇವ್ರದ್ದು ನೀರು ಇಟ್ಟಿರ್ತಾವಲ್ಲ, ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಅಂತ ಹೇಳ್ತಾರಲ್ಲ, ಆ ಥರ. ಅಪಾರ್ಟ್ಮೆಂಟ್ ಸುತ್ತಲೂ ಎಲ್ಲ ಕಡೆ ಇದೆ. ಏನಂದರೆ ಗಿಡ ಮರಗಳೆಲ್ಲ ತುಂಬಿದ್ದಾವೆ. ಅವಾಗ ಬೇಕಂದಾಗೆಲ್ಲ ಕಟ್ ಮಾಡ್ತಾರೆ, ನೀಟಾಗಿ ಇಡ್ತಾರೆ. ಇದು ಮುಂದೆ ಎಲ್ಲ ಪಾರಿಜಾತ ಗಿಡ ಅಂತೆ, ಮತ್ತು ದಾಸವಾಳದ ಗಿಡ